ಇವಾಗ ನೋಡ್ರಿ ಸ್ಯಾಂಡ್ವಿಚ್ ಮಾಡೋಣ ಅಂತ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಬರ್ರಿ ಹೆಂಗೆ ಮಾಡೋದು ಏನು ಅಂತ ನೋಡ್ಕೊಂಬರೋಣ. ಇವಾಗ ನೋಡ್ರಿ ಸ್ಯಾಂಡ್ವಿಚ್ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಸ್ವಲ್ಪ ಆನಿಯನ್ ಮತ್ತು ಕುಕ್ಕುಂಬರು ಮತ್ತು ಕ್ಯಾಪ್ಸಿಕಮ್ಮು ಟೊಮ್ಯಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕಟ್ ಮಾಡಿಕೊಂಡು. ಇದಕ್ಕೆ ನಾನು ಇವಾಗ ಚಿಲ್ಲಿ ಫ್ಲೆಕ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಚೀಸ್ ತೊಗೊಂಡು ನೋಡಿರಿ, ಸ್ಲೈಸ್ ಚೀಸ್ ಇದು, ಮತ್ತು ಇದು ಮಯೋನೀಸು, ಮತ್ತು ಇಲ್ಲಿ ಬ್ರೆಡ್ ಸ್ಲೈಸ್ ತೊಗೊಂಡಿನಿ. ನಾನಿಲ್ಲಿ ವೀಟದ್ದು ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೂ ತೊಗೋಬೋದು. ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಡಿದ್ದೀನಿ. ನಾನಿವಾಗ ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಾಯಿಲ್ಲ, ನಿಮಗೆ ತವಾದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಯಾಂಡ್ವಿಚ್ ಮೇಕರ್ ನನ್ನ ಹತ್ರ ಇಲ್ಲ, ಹಾಗಾಗಿ ತವಾದಲ್ಲೇ ಮನೆಯಲ್ಲಿ ಹೆಂಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಇವಾಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಸ್ಯಾಂಡ್ವಿಚಲ್ಲಿ ಹಾಗೆ ಸ್ಲೈಸ್ ಮಾಡಿ ಇಡ್ತಾರೆ, ಬಟ್ ನಂಗೆ ಆ ಥರ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇವು ತರಕಾರಿ ಎಲ್ಲ ಏನಾದರೆ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಆ ಥರ ದಪ್ಪ ಇಟ್ಟರೆ ಮಾಡ್ತಾರೆ, ನಂಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಮಾಡಿದ್ದೀನಿ ನೋಡ್ರಿ ನಾನು. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಇವಾಗ ನೋಡ್ರಿ ನಾನು ಒಂದು ಬ್ರೆಡ್ ಸ್ಲೈಸ್ ತೊಗೊಂಡಿನಿ. ಇದಕ್ಕೆ ಇವಾಗ ಮಯೋನೀಸ್ ಹಾಕೊತಾ ಇದ್ದೀನಿ. ತಿಂತಿದ್ದೀರಾ ನೀನು? ಇದನ್ನ ಹಾಕೊತಾ ಇದ್ದೀನಿ. ನೋಡಿ ಹೇಗಿದ್ರೆ ಒದರಾಡ್ತಿದ್ದೀನಿ, ಒದರಾಕಂತ ಹುಟ್ಟಿದೆ, ಏನು ಮಾಡೋಕ್ಕಲ್ಲ. ಇವಾಗ ನೋಡ್ರಿ ಇದು ಚೀಸ್ ಸ್ಲೈಸ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಇವಾಗ ನೋಡ್ರಿ ಇದ್ರ ಮೇಲೆ ನಾನು ಇನ್ನೊಂದು ಬ್ರೆಡ್ ಸ್ಲೈಸ್ನ ಇಡ್ತಾ ಇದ್ದೀನಿ. ಇವಾಗ ನೋಡ್ರಿ ಇದು 3 ರೆಡಿ ಆಗೈತಿ. ಇವಾಗ ಇದನ್ನು ಫ್ರೈ ಮಾಡ್ಕೊಬೇಕು. ದೋಸೆ ಮಾಡ್ತೀವಲ್ಲ ಅದೇ ತವದ ಮೇಲೆ ಮಾಡ್ತಾಯಿದ್ದೀನಿ. ಅದನ್ನು ಇವಾಗ ಬಿಸಿ ಮಾಡೋಕೆ ಇಟ್ಟಿನಿ ನೋಡ್ರಿ. ಇವಾಗ ನೋಡ್ರಿ ತವ ಬಿಸಿ ಆಗೈತಿ. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ. ಇವಾಗ ಏನು ನಾವು ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಇದ್ರ ಮೇಲೆ ಇಡ್ತೀನಿ ನೋಡಿ. ಇವಾಗ ಇದ್ರ ಮೇಲೆ ನೋಡ್ರಿ ನಾನು ಒಂಥರ ಪ್ಲೇಟ್ ಥರ ಇಟ್ಟೀನಿ. ಯಾಕಂದ್ರೆ ಅದು ಸ್ವಲ್ಪ ಸೆಟ್ಟಾಗಿ ನಿಮಗೆ ಸ್ಯಾಂಡ್ವಿಚ್ ಮೇಕರ್ ಥರ ಬರುತ್ತೆ ಅಂತ ಈ ಥರ ಇಟ್ಟಿದ್ದೀನಿ. ಈ ಥರ ಟರ್ನ್ ಮಾಡ್ಕೊಳ್ಳೋಣ. ಇದ್ರಕ್ಕೂ ಸ್ವಲ್ಪ ತುಪ್ಪನ ಹಾಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಬಂದೈತೆ. ಇವಾಗ ಮತ್ತೆ ಇದನ್ನ ಇಡ್ತಾ ಇದ್ದೀನಿ, ಸ್ವಲ್ಪ ಸೆಟ್ ಆಗಲಿ ಅಂತ ಅಷ್ಟೇ. ಇವಾಗ ನೋಡ್ರಿ ಇದನ್ನ ತೆಗಿಯೋಣ. ನಾನು ನೋಡ್ರಿ ಸ್ಯಾಂಡ್ವಿಚ್ ಮೇಕರ್ ಇಲ್ದೇನೆ ನಿಮ್ಗೆ ಮಾಡಿ ತೋರ್ಸಕತ್ತೀನಿ. ಏನಂತಾರೆ ಜಸ್ಟ್ ತವದ ಮೇಲೇ ಯಾವ ಥರ ಮಾಡ್ಕೋಬಹುದು ಅಂತ. ಇದು ಏನಕ್ಕೆ ಪ್ಲೇಟ್ ಇಟ್ಟಿದ್ದೀನಿ ಅಂದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ನಿಮಗೆ ಪ್ರೆಸ್ ಮಾಡ್ತಾರೆ, ಸ್ವಲ್ಪ ಅದು ಸೆಟ್ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಅದೇ ಥರ ಇರಲಿ ಅಂತ ಸ್ವಲ್ಪ ಪ್ಲೇಟ್ ಇಟ್ಟು ಒಂಚೂರು ಪ್ರೆಸ್ ಮಾಡಿದ್ದೀನಿ. ಎಲ್ಲ ವೆಜಿಟೇಬಲ್ಸು ಮತ್ತು ಚೀಸು ಸೆಟ್ ಆಗಲಿ ಅಂತ ಅಷ್ಟೇ. ನಾವೇನು ಟರ್ನ್ ಮಾಡ್ತೀವಲ್ವ ಆವಾಗ ಪ್ಲೇಟ್ನ ತೆಗೆದು ಲಿಡ್ನ ಇಡಬೇಕು. ಟೀಗೆ ಇರ್ತೀನಿ. ಟೀ ಕುದೀತಾ ಐತೆ.
ನಾನು ಇದು ಸ್ಯಾಂಡ್ವಿಚ್ನ ಬೆಳಿಗ್ಗೆನೇ ಮಾಡೋಣ ಅಂದ್ಕೊಂಡೆ, ಬಟ್ ನಮ್ಮ ಹಸ್ಬೆಂಡ್ ಬೇಡ ಈವ್ನಿಂಗ್ ಮಾಡು, ಬೆಳಿಗ್ಗೆ ನಾನ್ ವೆಜ್ ಮಾಡಿದ್ವಿ ಚಿಕನ್ ಮಟನ್, ಹಾಗಾಗಿ ಮಧ್ಯಾಹ್ನ ಊಟ ಮಾಡಲ್ಲ ರೀ ನಾವು ಜಾಸ್ತಿ. ನಾನ್ ವೆಜ್ ಮಾಡಿದಾಗ ಬೆಳಿಗ್ಗೆ ಮತ್ತು ನೈಟ್ ಅಷ್ಟೇ. ಹಾಗಾಗಿ ಇವಾಗ ಟೈಮ್ ಕೂಡ ಆಗೈತೆ, ಬೇಡ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡು ಅಂದರು. ಹಾಗಾಗಿ ಬೆಳಿಗ್ಗೆ ಫಸ್ಟ್ಗೆ ಮಾಡುವ ಸ್ಯಾಂಡ್ವಿಚ್ಚು, ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡೋ ಸ್ಯಾಂಡ್ವಿಚ್ಚು ನಾನು ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ನೋಡೋಣ ನಮ್ಗೆ ಹೆಂಗೆ ಕಂಫರ್ಟೇಬಲ್ ಇರುತ್ತೆ ಹಾಗೆ ತಿನ್ಬೇಕಲ್ವ. ಕೆಲವೊಂದು ಸತಿ ಬೆಳಗ್ಗೆ ಫುಡ್ನ ಈವ್ನಿಂಗ್ ಮಾಡ್ತೀವಿ, ಈವ್ನಿಂಗ್ನ ಬೆಳಿಗ್ಗೆ ಮಾಡ್ತೀವಿ, ಆ ಥರ. ಕೆಲವೊಂದು ಸತಿ ಈ ಥರ ಆಗ್ತಾ ಇರುತ್ತೆ ನೋಡ್ರಿ. ನಾವಂತೂ ಇವತ್ತು ಬೆಳಗಿನ ಸ್ಯಾಂಡ್ವಿಚ್ಚು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೀವಿ. ಬರ್ರಿ ನೋಡೋಣ ಹೇಗೆ ಇರುತ್ತೆ ಅಂತ. ನೋಡ್ರಿ ಫ್ರೆಂಡ್ಸ್, ಟೀ ಸ್ಯಾಂಡ್ವಿಚ್ ಆ್ಯಂಡ್ ಸಾಸ್ ಆ್ಯಂಡ್ ಟೀ. ಇಲ್ಲಿ ನೋಡ್ರಿ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸೆಟ್ ಆಗೈತಿ ಅಂತ. ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿ ಸ್ಯಾಂಡ್ವಿಚ್ ನೋಡ್ರಿ. ತಿನ್ನಮ್ಮ ತಿನ್ನು. ಸೂಪರ್ ಆಗಿದೆ ನೋಡ್ರಿ. ನೀವು ಮನೆಯಾಗ ಟ್ರೈ ಮಾಡ್ರಿಪ್ಪ. ಮಸಾಲೆ ಮಾಡ್ತಾಯಿದ್ದೀನಿ ನೋಡ್ರಿ. ಅವ್ನು ಫುಲ್ಲು ಏನಂತಾರೆ ಹೀಟ್ ಆಗ್ಬಿಟ್ಟು ತಲೆಯಲ್ಲಿ ಗುಳ್ಳೆಗಳೆಲ್ಲ ಬಂದ್ಬಿಟ್ಟಿದೆ ಹೀಟಾಗಿ, ಹಾಗಾಗಿ ಸ್ವಲ್ಪ ಆಯಿಲ್ ಹಾಕಿ ಮಸಾಲೆ ರೋಸ್ಮೇರಿ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಪ್ರೆಸೆಂಟ್ ಇವಾಗ. ಫ್ಲಿಕ್ಸ್ದು ಏನೋ ಒಂಥರ ಎಫೆಕ್ಟ್ ಆದಂಗೆ ಅನಿಸ್ತೈತಿದು ಆಯಿಲ್. ಏನು ಕೂದಲು ಉದುರಿರ್ತಾವಲ್ಲ, ಹೊಸ ಕೂದಲು ಬರ್ತೈತೆ. ಟೈಮ್ ಬಂದು ಒಂದು 10 ಗಂಟೆ ಆಗೈತೆ ನೋಡ್ರಿ ಫ್ರೆಂಡ್ಸ್. ಹಂಗೆ ಹಿಂಡಬೇಡ ಮಾರಾಯ, ಹಿಂಗೆ ಮಾಡ, ಹಿಂಗೆ ಹಚ್ಚು, ಆ ನಂತರ ಆಮೇಲೆ ಹಿಂಗೆ ಮಸಾಜ್ ಮಾಡು. ಹಿಂಡೋದಲ್ಲ ಅದು, ಹಿಂಗೆ ಹಚ್ಚಾಕ ಅದು ಆ ಥರ ಕೊಟ್ಟಿರೋದು ನಿನಗೆ ಮುಂದೆ. ವಾವ್, ಓ ಮೈ ಗಾಡ್. ಈ ಏನಂತಾರೆ ನೆಮ್ಮದಿ ಸುಖ ಎಲ್ಲೇ ಸಿಗಲ್ಲ ನೋಡ್ರಿ ಫ್ರೆಂಡ್ಸ್, ನನ್ನ ಪ್ರಕಾರ. ಹಂಗೇನಿದ್ದೆ ಬಂದ್ಬಿಡ್ತೈತೆ ನೋಡ್ರಿ. ಏನಂತಾರೆ, ಇಲ್ಲಿರೋ ನೆಮ್ಮದಿ ಎಲ್ಲೂ ಇಲ್ಲ, ಹಂಗಾಗ್ಬಿಟ್ಟೈತೆ ನೋಡ್ರಿ ನನ್ನ ಪರಿಸ್ಥಿತಿ. ತಲೆ ನೋಡು ಮಾರೇ ಹೆಂಗೆ ಮಾಡಿಡಕತ್ತಿ. ಪಾತ್ರೆ ಎಲ್ಲ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ನೋಡ್ರಿ. ಕ್ರೀಮೆಲ್ಲ ಹಾಕೊಂಡಿದ್ದಾಗೈತ, ತಲೆಗೆ ಆಯಿಲ್ನೂ ಹಾಕ್ಕೊಂಡೀನಿ. ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀ. ಬಾಯ್.